ಮಂಗಳೂರಿಗೊಂದು ಸುಂದರ ಬಸ್ ನಿಲ್ದಾಣ ಬೇಕು ಅಂತ ಯುವಕರ ಗುಂಪೊಂದು ಕನಸನ್ನ ಕಂಡಿತ್ತು. ಅದಕ್ಕಾಗಿ ಆ ಯುವಕರು 3 ತಿಂಗಳಿಂದ ನಾನಾ ಕಸರತ್ತು ಮಾಡಿದ್ರು. ಇದೀಗ ಅವರ ಐಡಿಯಾ ವರ್ಕೌಟ್ ಆಗಿದೆ. ಅದರಂತೆ ಅಚ್ಚರಿಯ ಬಸ್ ತಂಗುದಾಣ ತಲೆಗೆತ್ತಿದೆ. ಹಾಗಾದ್ರೆ ಆ ಬಸ್ ನಿಲ್ದಾಣದ ವಿಶೇಷತೆ ಏನು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಹಳೆ ಬಸ್ ಇದೀಗ ಎಲ್ಲರ ಫೇವರೆಟ್ ಬಸ್ ನಿಲ್ದಾಣ. ವೇ ಟು ಗೈಸ್ ತಂಡದ ಕಾರ್ಯಕ್ಕೆ ಸಾರ್ವಜನಿಕರ ಮೆಚ್ಚುಗೆ. ದೂರದಿಂದ ನೋಡಿದ್ರೆ ಅದೊಂದು ಬಸ್ನಂತೆ ಕಾಣುತ್ತೆ. ಆದ್ರೆ ಇದು ಪ್ರಯಾಣಿಕರನ್ನ ಹೊತ್ತೊಯ್ಯುವ ಬಸ್ ಅಲ್ಲ, ಬದಲಾಗಿ ಪ್ರಯಾಣಿಕರಿಗಾಗಿಯೇ ಇರುವ ಅತ್ಯಾಧುನಿಕ ಹಾಗೂ ವಿನೂತನ ಮಾದರಿಯ ಬಸ್ ನಿಲ್ದಾಣ. ಅಂದಹಾಗೆ ಇದು ಮಂಗಳೂರಿನ ಗುರುಪುರದ ಬಂಡಸಾಲೆಯಲ್ಲಿ ವಿ ಟು ಗೈಸ್ ಎಂಬ ಯುವಕರ ಗುಂಪು ನಿರ್ಮಿಸಿರುವ ವಿಭಿನ್ನ ಬಸ್ ನಿಲ್ದಾಣವಾಗಿದೆ. ಇನ್ನು ಈ ಸ್ಥಳ ನೀರು ಹರಿಯುವ ತಗ್ಗು ಪ್ರದೇಶವಾದ್ದರಿಂದ ಸುಮಾರು 2.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ. ಈ ಹಿಂದೆ ಈ ಸ್ಥಳದಲ್ಲಿದ್ದ ಹಳೆಯ ಬಸ್ ನಿಲ್ದಾಣ ಹಾಳು ಕೊಂಪೆಯಂತಿತ್ತು. ಇದನ್ನ ಗಮನಿಸಿದ ವಿ ಟು ಗೈಸ್ ಎಂಬ ಯುವಕರ ತಂಡವೊಂದು ಕಸದಿಂದ ರಸ ಎನ್ನುವಂತೆ ಚೆನ್ನೈನಿಂದ ಹಳೆಯ ಬಸ್ ಒಂದನ್ನು ತಂದು ಅದನ್ನೇ ಸುಂದರ ಬಸ್ ನಿಲ್ದಾಣವನ್ನಾಗಿಸಿದ್ದಾರೆ. ಈ ಬಸ್ನಲ್ಲಿ ಆರಾಮದಾಯಕ ಆಸನ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರಿನ ಸೌಲಭ್ಯ, ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ, ಪುಟ್ಟ ಗ್ರಂಥಾಲಯ ಹಾಗೂ ಸಿಸಿಟಿವಿ ಕ್ಯಾಮೆರಾಗಳು, ಸೋಲಾರ್ ದೀಪವನ್ನ ಅಳವಡಿಸಲಾಗಿದೆ. ಇನ್ನು ವಿ ಟು ಗೈಸ್ ಈ ಹಳೆ ಬಸ್ಗೆ ಸುಮಾರು 7 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಹೈಟೆಕ್ ಟಚ್ ನೀಡಿದ್ದಾರೆ. ಹೊಸ ರೀತಿ ಮಾಡಬೇಕಂತೇಳಿ ನಮ್ಮ ತಂಡ ಒಂದು ನಿರ್ಧಾರಕ್ಕೆ ಬಂದಿತ್ತು. 3-4 ವರ್ಷದಿಂದ ಅದು ಪಾಲು ಬಿದ್ದಿತ್ತು. ಅದೇ ಯಾರೋ ಕುಳಿತುಕೊಳ್ಳಲಾಗದೆ ಪ್ರಯಾಣಿಕರು ಸ್ವಲ್ಪ ಇದು ಮಾಡಲಿಕ್ಕೆ ಪರದಾಡ್ತಿದ್ರು. ಅದಕ್ಕೋಸ್ಕರ ನಾವು ಇದನ್ನು ನೋಡಿ ಎಲ್ಲ ತಂಡ ಇದಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಮಾಡುವ ಅಂತೇಳಿ ನಿರ್ಧಾರ ಮಾಡಿ ಈ ಕೆಲಸಕ್ಕೆ ಕೈ ಹಾಕಿದ್ವಿ. ಈ ಬಸ್ ನಿಲ್ದಾಣ ಮಾಡಲು ಸುಮಾರು 3 ತಿಂಗಳು ಸಮಯ ಹಿಡಿದಿದೆ. ಮಂಗಳೂರು ಮೂಡಬಿದಿರೆ ಹೆದ್ದಾರಿಯಲ್ಲೇ ಬರುವ ಬಂಡಸಾಲೆ ಪ್ರದೇಶದ ಸುತ್ತಮುತ್ತಲಿನ ಜನರಿಗೆ ಬಸ್ಸೇ ಪ್ರಮುಖ ಪ್ರಯಾಣದ ಕೊಂಡಿಯಾಗಿದೆ. ಹೀಗಾಗಿ ಬಸ್ ನಿಲ್ದಾಣವೂ ಅಷ್ಟೇ ಮುಖ್ಯವಾಗಿದ್ದು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ವಿ ಟು ಗೈಸ್ ತಂಡ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಯುವಕರು ಮಾಡಿದ ಸಾಧನೆಯನ್ನು ನಾವೆಲ್ಲರೂ ಮೆಚ್ಚುಗೆಯಾದರು. ಯಾಕೆಂತ ಹೇಳಿದರೆ ಇದೊಂದು ಸಾರ್ವಜನಿಕವಾಗಿ ಅವರು ಈ ನಿರ್ಮಾಣವನ್ನು ನಿರ್ಮಿಸಿದ್ರಿಂದ, ಸಾರ್ವಜನಿಕ ನಿರ್ಮಿಸಿದ್ರಿಂದ ಅವರ ಕಾರ್ಯ ಅವರು ಸಾರ್ವಜನಿಕವಾಗಿ ಬೇರೆ ಕೂಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಕಾರ್ಯಕ್ಕೆ ನಮಗೆ ತುಂಬ ಮೆಚ್ಚುಗೆ ಅವರಿಗೆ ವ್ಯಕ್ತಪಡಿಸಲೇಬೇಕು. ಈ ತಂಡದಲ್ಲಿ 10 ಸದಸ್ಯರಿದ್ದು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ಸಮಾಜ ಸೇವೆ ಮಾಡುತ್ತಿದ್ದಾರೆ. ಜೊತೆಗೆ ಹಲವು ಗಣ್ಯರು ಈ ಯುವಕರ ಸಮಾಜ ಸೇವೆಗೆ ಕೈಜೋಡಿಸಿದ್ದಾರೆ. ಒಟ್ಟಿನಲ್ಲಿ ಯುವಕರ ಈ ಕಾರ್ಯಕ್ಕೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18.